ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಗುಡ್. ನಾವು ತುಂಬಾ ಚೆನ್ನಾಗಿದ್ದೀವಿ. ಈ ವಿಡಿಯೋ ಏನಂತಂದರೆ ಯುಗಾದಿ ಹಬ್ಬದ ವ್ಲಾಗು. ನಾವು ಯುಗಾದಿ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಈ ವ್ಲಾಗಲ್ಲಿ ನೀವು ನೋಡ್ತಾ ಇರ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಯುಗಾದಿ ಹಬ್ಬ, ಅಭ್ಯಂಜನ ಸ್ನಾನ ಮಾಡಬೇಕು. ಸೊ ನಾನು ಸುನಿಗೆ ಎಣ್ಣೆ ಹಚ್ತಾ ಇದ್ದೆ. ನಾವು ತುಂಬ ಚಿಕ್ಕವರಿದ್ದಾಗೆಲ್ಲ ನಮ್ಮಮ್ಮ ನಮಗೆ ಈ ಥರ ಎಣ್ಣೆ ಹಚ್ಚಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ರು. ಚಿಕ್ಕ ವಯಸ್ಸಲ್ಲಿ ಯುಗಾದಿ ಹಬ್ಬ ಅಂತಂದರೆ ತುಂಬ ಖುಷಿ, ಹೊಸ ಬಟ್ಟೆ, ತುಂಬಾ ಚೆನ್ನಾಗಿರೋದು ಯುಗಾದಿ ಹಬ್ಬ ಅಂತಲೇ. ಯುಗಾದಿ ಹಬ್ಬ ಅಂದರೆ ನಮ್ಮ ಹಿಂದೂಗಳಿಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಇವಾಗ ಸುನಿಗೆ ನಾನು ಫುಲ್ ಎಣ್ಣೆ ಹಚ್ಚಿದ್ಮೇಲೆ ನಿನಗೂ ಹಚ್ತೀನಿ ಅಂತ ಸುನಿ ನನಗೆ ಎಣ್ಣೆ ಹಚ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಈ ಥರ ಎಲ್ಲ ಮಾಡಿದಾಗ ತುಂಬ ಖುಷಿ ಅನಿಸುತ್ತೆ, ಇಬ್ಬರು ಜೊತೆಲಿ ಸೇರಿ ಹಬ್ಬ ಎಲ್ಲ ಮಾಡಿದಾಗ. ಅಂದರೂ ಯುಗಾದಿ ಹಬ್ಬ ಅಂತಂದರೆ ನಮಗೆಲ್ಲ ಒಂಥರ ಸ್ಪೆಷಲ್ಲೇ. ನೀವು ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಇಬ್ಬರು ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಕೊಂಡ್ಮೇಲೆ ಅರ್ಲಿ ಮಾರ್ನಿಂಗ್ ನಮ್ಮ ಮನೆ ಒಳಗಡೆನೇ ಸನ್ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ, ಸನ್ರೈಸ್ಗಳು. ಸೊ ನಾವು ಅಲ್ಲೇ ಬಾಗಿಲಲ್ಲಿ ಕುತ್ಕೊಂಡು ಸನ್ರೈಸ್ನಲ್ಲಿ ಇದು ಮಾಡಿಕೊಂಡು ಸ್ವಲ್ಪ ಹೊತ್ತು ಹೊರಗಡೆನೇ ಕುತ್ಕೊಂಡಿದ್ವಿ. ಎಣ್ಣೆ ಹಚ್ಕೊಂಡ್ಮೇಲೆ ಈ ಥರ ಸನ್ಲೈಟು ಬಿದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಸುನಿನೂ ನೋಡ್ತಾ ಇರ್ಬೋದು ಬಿಸಿಲು ಮನೆ ಒಳಗಡೆ ಹೇಗೆ ಬರುತ್ತೆ ಅಂತ. ಅರ್ಲಿ ಮಾರ್ನಿಂಗ್ ಬಿಸಿಲು ಬಂದರೆ ತುಂಬಾ ಒಳ್ಳೆಯದು. ಮತ್ತು ಸ್ನಾನ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ನಾವು ಪೂಜೆ ಕೆಲಸ ಇಟ್ಕೊಂಡ್ವಿ. ಪೂಜೆ ಕೆಲಸ ಯುಗಾದಿ ಹಬ್ಬದಲ್ಲಿ ಈ ಥರ ಹೊಸ ತರಳಿರೋ ಮಾವಿನ ಸೊಪ್ಪನ್ನ ಹಾಕಿ ಬೇವಿನ ಸೊಪ್ಪನ್ನ ಹಾಕೋದೇ ಒಂಥರ ಖುಷಿ. ನಾವು ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡಿ ಇವಾಗ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಇವಾಗ ನಾನು ಹೊಸ್ಲು ಎಲ್ಲ ಪೂಜೆ ಮಾಡಿ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನೆನ್ನೆನೇ ನಾನು ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಹಬ್ಬದ ದಿನವೇ ದೇವ್ರ ಮನೆ ಕೆಲಸ ಎಲ್ಲ ಮಾಡಬೇಕು ಅಂದರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಸೊ ನಾನು ನೆನ್ನೆನೇ ಎಲ್ಲದು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ನನಗೆ ಬೆಳಗ್ಗೆನೇ ಬೇಗ ಪೂಜೆ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ನೋಡ್ತಾ ಇರ್ಬೋದು, ಇದು ನಮ್ಮ ಮನೆ ಪುಟ್ಟ ದೇವ್ರ ಮನೆ. ಪೂಜೆ ಎಲ್ಲ ಮುಗಿಸಿ ನಂತರ ನಾವು ಹಬ್ಬದ ಅಡುಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ಊರಿಗೆ ಹೋಗ್ಬೇಕಾಗಿದ್ದು ಬಂತು. ಏನಕ್ಕೆ ಅಂತಂದರೆ ಸುನಿ ಫ್ರೆಂಡು ಬರ್ತಡೇ ಇತ್ತು. ಸೊ ಎಲ್ಲರೂ ಬರ್ತಡೇನೂ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ, ಅವ್ರ ಬರ್ತಡೇನೂ ಸೆಲೆಬ್ರೇಟ್ ಮಾಡೋಣ ಅಂತ. ಆ್ಯಕ್ಚುಲಿ 11th ಅವ್ರ ಬರ್ತಡೇ ಇದ್ದಿದ್ದು. ಸೊ ಮಿಡ್ ನೈಟೇ ಕೇಕ್ ಕಟ್ ಮಾಡಿಸ್ಬೇಕು ಅಂತ ನಾವು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಸೊ ಪೂಜೆ ಎಲ್ಲ ಮುಗಿಸಿ ಮತ್ತು ಸ್ವಲ್ಪ ಅಡುಗೆ ಮಾಡಿಕೊಂಡು, ಹಬ್ಬ ಅಂತಂದರೆ ಒಬ್ಬಟ್ಟು ಮಾಡದೇ ಇದ್ದರೆ ಹೇಗೆ. ಸೊ ನಾನು ಒಬ್ಬಟ್ಟಿಗೆ ಅಂತ ಎಲ್ಲ ರೆಡಿ ಮಾಡಿದ್ದೆ. ಊರಿಗೆ ಹೋಗ್ಬೇಕಲ್ಲ, ಸ್ವಲ್ಪನೇ ಮಾಡಿಕೊಂಡು ತಿಂದ್ಕೊಂಡು ಸರಿ ನಾವು ಊರಿಗೆ ಹೊರಟ್ವಿ. ಬೆಳಗ್ಗೆ ಟಿಫನ್ಗೆ ಮಾವಿನಕಾಯಿ ಚಿತ್ರಾನ್ನ ಮತ್ತು ಒಬ್ಬಟ್ಟು ಮಾಡಬೇಕು ಅಂತ ರೆಡಿ ಇತ್ತು. ಸೊ ಮಾವಿನಕಾಯಿ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನು ರೆಸಿಪಿ ಏನು ತೋರಿಸಿಲ್ಲ. ನಿಮಗೆ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ಬೆಳಗ್ಗೆ ಹಬ್ಬ ಅಂತಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಂಡು ಮತ್ತು ಒಬ್ಬಟ್ಟಿಗೆ ಅಂತ ಎಲ್ಲ ರೆಡಿ ಆಗಿತ್ತು. ಸೊ ಒಬ್ಬಟ್ಟಿಗೆ ಅಂತ ಫಸ್ಟ್ ನೋಡಿ ನಾನು ಒಬ್ಬಟ್ಟಿಗೆ ಹೇಗೆ ರೆಡಿ ಮಾಡಿದ್ದೀನಿ ಅಂತ. ಮನೇಲಿ ನಾನು ಸುನಿ ಇಬ್ಬರೇ ಇರೋದ್ರಿಂದ ನಮ್ಮ ಮನೇಲಿ ತುಂಬ ಜಾಸ್ತಿ ಮಾಡಿದ್ರೆ ಜಾಸ್ತಿ ಉಳ್ಕೊಬಿಡುತ್ತೆ ಅಂತ ನಾವೇನು ಜಾಸ್ತಿ ಮಾಡೋಕ್ಕೋಗಿಲ್ಲ. ಹಂಗೂ ನಮ್ಮಮ್ಮ ಊರಿಂದನೇ ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು. ಸೊ ನಾನಿಲ್ಲ, ನಾನೇ ಮಾಡ್ಕೊತೀನಿ, ಹಬ್ಬ ಅಂತಂದರೆ ನಾನೇ ಮಾಡಬೇಕು ಅಂತ ಇಲ್ಲ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಸೊ ನಾನೇ ಒಬ್ಬಟ್ಟೆಲ್ಲ ರೆಡಿ ಮಾಡಿಕೊಂಡೆ. ಒಬ್ಬಟ್ಟು ಮಾಡಿ ಸ್ವಲ್ಪನೇ ಹಿಂಗೆ ತಟ್ಕೊಂಡಿದ್ದು. ಏನಕ್ಕೆ ಅಂತಂದರೆ ಊರಿಗೆಲ್ಲ ಹೋಗೋದಿತ್ತಲ್ಲ, ಊರಿಗೇನು ಹೋಗೋ ಪ್ಲ್ಯಾನ್ ಇಲ್ಲ ಅಂತಂದಿದ್ರೆ ಮಾಡ್ಬೋದಿತ್ತು. ಸೊ ಊರಿಗೆ ಹೋಗೋದು ಇತ್ತು. ಸೊ ಏನಕ್ಕೆ ಅಷ್ಟೊಂದು ಮಾಡಿದ್ರೆ ಉಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪನೇ ಮಾಡಿಕೊಂಡು ದೇವ್ರ ಪೂಜೆಗೆ ಎಷ್ಟು ಬೇಕಷ್ಟು ಮಾಡಿಕೊಂಡು, ನಮಗೆ ತಿನ್ನೋಕ್ಕೆ ಎಷ್ಟು ಬೇಕಷ್ಟು ಮಾಡಿಕೊಂಡು ಇನ್ನು ಮಿಕ್ಕಿದ್ದೆಲ್ಲನೂ ಹಂಗೆ ಎತ್ತಿಟ್ಬಿಟ್ಟು ನಾವು ಊರಿಗೆ ಹೊರಟ್ಬಿಟ್ವಿ.
ನೋಡ್ತಾ ಇರ್ಬೋದು ಒಬ್ಬಟ್ಟೆಲ್ಲ ಮಾಡಿದ್ದಾಯಿತು. ಹಾಗೆ ತಿಂಡಿಗೆ ಚಿತ್ರಾನ್ನ ಕಲಿಸ್ಕೊತಾ ಇದ್ದೀವಿ, ತಿಂಡಿ ತಿನ್ಕೊಂಡು ಊರಿಗೆ ಹೊರಡೋಣ ಅಂತ. ಇದೆಲ್ಲ ಮಾಡೋಷ್ಟರಲ್ಲಿ ಪೂಜೆ ಕೆಲಸ, ಒಬ್ಬಟ್ಟು, ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ತಿಂಡಿ ತಿಂದ್ಕೊಂಡು, ಇದು ತಿಂಡಿ ತಿಂದ್ಕೊಂಡು ನಾವು ಊರಿಗೆ ಹೊರಟ್ವಿ. ಬಸ್ಸಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಸೊ ಬಸ್ಸಲ್ಲೇ ಹೊರಟ್ವಿ. ಊರಿಗೆ ಹೋಗೋದು ಒಂದು ಸಂಖ್ಯೆ ಬಂತು. ಊರಿಗೆ ಬಂದ್ವಿ. ಊರಂತ ಸುನಿಯವ್ರ ಅಜ್ಜಿ ಊರು. ನೋಡ್ತಾ ಇರ್ಬೋದು ಬರ್ಡೇ ಅಂತ ಹೇಳಿದ್ನಲ್ಲ, ಇದೆ ಅವರು ದಿಲೀಪ್ ಅಣ್ಣನ ಬರ್ಡೇ ಇತ್ತು. ಸೊ ಎಲ್ಲರೂ ಇವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡೇ ಬಂದ್ವಿ. ಸೊ ಎಲ್ಲರೂ ಇವ್ರ ಫ್ರೆಂಡ್ಸ್ ಎಲ್ಲ ಸೇರಿದ್ರು. ಈ ಥರ ಎಲ್ಲರೂ ಜೊತೆಲಿದ್ದಾಗ ತುಂಬಾ ಖುಷಿ ಆಗುತ್ತೆ. ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಎಲ್ಲರೂ ಫ್ರೆಂಡ್ಸ್ ಅಂತಂದ್ರೆ ಹಾಗೆ ಅಲ್ವಾ, ಎಲ್ಲರೂ ಸೇರಿದಾಗ ತುಂಬ ಖುಷಿ ಆಗುತ್ತೆ. ಯುಗಾದಿ ಹಬ್ಬ ಅಂತಂತಂದರೆ ಕಾರ್ಡ್ಸ್ ಆಡದೇ ಇದ್ದರೆ ಹೇಗೆ ಮುಗಿಯುತ್ತೆ. ಸೊ ನಮ್ಮ ಯುಗಾದಿ ಹಬ್ಬ ಹೀಗಿತ್ತು. ಫೈನಲಿ ಎಲ್ಲ ಮುಗಿಸಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಕಾರ್ಡ್ಸ್ ಆಡಿಕೊಂಡು ಹೀಗೆ ನಮ್ಮ ಯುಗಾದಿ ಹಬ್ಬನ ನಾವು ಮುಗಿಸಿದ್ವಿ. ನಿಮ್ಮ ಮನೇಲಿ ನಿಮ್ಮ ಯುಗಾದಿ ಹಬ್ಬ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.